ಬನ್ನಿ ಸರ್, ಹಾಗೆ ಈ ಕಡೆ ಬಂದ್ಬಿಡೋಣ ಇವಾಗ. ಕಿಚನ್ ಸರ್. ಸೊ ಕಿಚನ್ಗೆ ಹೋಗಕ್ಕೆ ಮುಂಚೆ ಇಲ್ಲೊಂದು ಕ್ರಾಕರಿ ಯೂನಿಟ್ ಮಾಡಿದ್ದೀವಿ ಸೇಮ್ ಥೀಮಲ್ಲೇ. ಸೊ ಶಟರ್ಸ್ನ CNC ಡಿಸೈನಿಂಗ್ ಈ ಥರ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಒಳಗಡೆ ನೋಡಿದ್ರೆ ಮತ್ತೆ ನಿಮಗೆ ಕಂಪ್ಲೀಟಾಗಿ ಸಿಂಗಲ್ ಗ್ಲಾಸ್ ಇರುತ್ತೆ. ಓಕೆ, ಒಂದೇ ಗ್ಲಾಸೇನಾ ಅದು? ಒಂದೇ ಗ್ಲಾಸೇ. ಸೊ ಚಿಕ್ಕದಾಗಿ ಆಗ್ತಾಗ ಏನಾಗುತ್ತೆ, ಮತ್ತೆ ಒಳಗಡೆ ತೆಗ್ದಾಗ ಓಡಕ್ಕೆ ಕಾಣಿಸುತ್ತೆ. ಅದರಿಂದ ಸಿಂಗಲ್ ಗ್ಲಾಸೇ ಕೊಟ್ಟಿದ್ದೀವಿ. ಓಕೆ. ಮಿಡಲ್ ಯೂನಿಟ್ ಅಲ್ಲಿ 4 ಶಟರ್ಸ್, CNC ಶಟರ್ಸ್, ಮೇಲ್ಗಡೆ ಮತ್ತೆ ಮೆಂಬ್ರೇನ್ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಓಕೆ, ಕೆಳಗಡೆ ಬೇಡ ಅಂತ ಹೌದು ಹೇಳಿದೆ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಆಕ್ಯುಪೈ ಆಗ್ಬಿಡುತ್ತೆ. ಓಕೆ ಓಕೆ, ಕಿಚನ್ ಎಂಟ್ರಿ ಕೂಡ ಕಷ್ಟ ಆಗುತ್ತೆ ಅಂತ. ಓಕೆ, ವೆರಿ ನೈಸ್ ಸರ್. ಕಿಚನ್ ಸೈಜ್ ಏನಿದೆ ತಿಳ್ಕೊಬೋದಾ ಇದು? ಸೊ ಕಿಚನ್ ಇದು ಬಂದು ಎಲ್ ಶೇಪ್ ಕಿಚನ್, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಯುಟಿಲಿಟಿನೂ ಮಿಕ್ಸ್ ಮಾಡ್ಬಿಟ್ಟಿದೆ ಸರ್, ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ಅದನ್ನ ಅಲ್ಲೊಂದು ವಾಲ್ ಇತ್ತು, ಅದನ್ನ ಡಿಸ್ಟ್ರಾಯ್ ಮಾಡಿ ಸೊ ಅದನ್ನ ಆಡ್ ಮಾಡ್ಕೊಂಡು, ಸೊ ದಟ್ ಕಿಚನ್ ಸ್ವಲ್ಪ ವೈಡ್ ಆಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಲೈಕ್ 12 ಫೀಟ್ ಬರುತ್ತೆ ಈ ಕಡೆಗೆ, ಈ ಕಡೆ ಒಂದು 3 ಫೀಟ್ ಬರುತ್ತೆ. ಈ ಫ್ಲಾಟ್ಸ್ ಅಲ್ಲಿ ಅಲೋ ಮಾಡ್ತಾರೆ ಈ ತರ ಎಲ್ಲ? ಪರ್ಮಿಷನ್ ತಗೊಂಡು ಮಾಡ್ಕೋಬಹುದು. ಓಕೆ, ಸೊ ಅವಾಗ ನಮ್ಮ ಕಿಚನ್ ದೊಡ್ಡದಾಗಿ ಬಂದಿದೆ ಸರ್. ಇವಾಗ ಇಲ್ಲಿ ನೋಡಿದ್ರೆ ಟೈಲ್ಸ್ ಅಲ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ, ಬಟ್ ಕಿಚನ್ ತುಂಬಾ ವೈಡ್ ಆಗಿ ಕಾಣಿಸ್ತಿದೆ, ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಅವಾಗ ನಮಗೆ ಇದು ಯುಟಿಲಿಟಿ ಇರಲ್ವಲ್ಲ, ಅವಾಗ ನಮಗೆ ಅದು ಬೇಕಾಗಿರೋದಲ್ಲ ಇದರಲ್ಲೇ ಸೆಟ್ಲ್ ಮಾಡ್ಕೊಂಡು. ಸೊ ಇವಾಗ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲ ಇದೆ, ಇದ್ರೊಳಗಡೆನೆ ಬಂದಿದೆ. ಇದಕ್ಕೆ ಓಕೆ, ಸೊ ಇಲ್ಲೇ ವಾಶ್ ಬೇಸಿನ್. ಮತ್ತೆ ಸಪರೇಟ್ ಆಗಿ ಬೇಡ ಅನ್ನೋ ಇದರಲ್ಲೇ ಮಾಡ್ಕೊಂಡ್ಬಿಡೋದಲ್ವಾ? ಅವಾಗ ಕಿಚನ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಓಕೆ, ಅದರಿಂದ ಯೂಸ್ ಆಗುತ್ತೆ ಸರ್. 15 ದಿನ ಟೈಮ್ ಕೊಟ್ಟು ಮಾಡಿರೋದು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನು ಮಾಡಿದ್ದೀರಾ ಇಲ್ಲಿ ಅಂತ. ಸೊ ಇದು ಆಕ್ಚುಲಿ ಬಂದು ಮೆಂಬ್ರೇನ್ ಶಟರ್ಸ್ ಸರ್, ಕಂಪ್ಲೀಟ್ ಆಗಿ ಮೆಂಬ್ರೇನ್ ಇದು. ಹೌದು ಸರ್, ಮೆಂಬ್ರೇನ್ ಶಟರ್ಸ್. ಓಕೆ. ಸೊ ಮೇಲ್ಗಡೆ ಲ್ಯಾಕರಿಂಗ್ ಕೋಟ್ ಮಾಡಿದೀವಿ. ಅದಕ್ಕೆ ಮುಂಚೆ ಒಂದು ಡ್ಯೂಕೋ ಫಿನಿಶ್ ಮಾಡಿದೀವಿ. ಕಲರ್ಸ್ ಕಂಪ್ಲೀಟ್ ಆಗಿ ಕ್ಲೈಂಟ್ ಚೂಸ್ ಮಾಡಿರೋದು, ಅಂದ್ರೆ ಲೈಕ್ ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ವೈಟ್ ಅಂದ್ರು ವೈಟ್ ಅಲ್ಲೂ 3-4 ಕಲರ್ಸ್ ಇರುತ್ತೆ, ಲೈಕ್ ವೈಟಾ, ವಾರ್ಮ್ ವೈಟಾ, ಇಲ್ಲ ಹೇಗೆ ಅಂತ, ಫುಲ್ ವೈಟಾ ಅಂತ. ಸೊ ಆ ಬೇಸಿಸ್ ಮೇಲೆ ಕಲರ್ಸ್ ಸೆಲೆಕ್ಟ್ ಮಾಡಿಸಿದೀವಿ. ಓಕೆ ಓಕೆ. ಅದಾದ್ಮೇಲೆ ಈ ಪ್ರೋಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್, ಯಾಕಂದ್ರೆ ಇವಾಗ ಫಸ್ಟ್ ಫಿಟ್ ಮಾಡಿ ಚೆಕ್ ಮಾಡಿ ಅದಾದ್ಮೇಲೆ ಪೇಂಟಿಂಗ್ ಕಳಿಸ್ತೀವಿ. ಸೊ ಅದರಿಂದ ಸ್ವಲ್ಪ ಟೈಮ್ ಫುಲ್ ಆಗುತ್ತೆ ಈ ತರ ಶಟರ್ಸ್ ಮಾಡಬೇಕು ಅಂತಂದ್ರೆ. ಓಕೆ ಓಕೆ. ಸೊ ಇದು ವೈಟ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಈ ಥೀಮ್ಗೆ ಮ್ಯಾಚ್ ಆಗ್ತಿದೆ. ಅದ್ರ ಜೊತೆಗೆ ಟೈಲ್ಸ್ ಅಷ್ಟೇ ವೈಟ್ ಕಲರ್ ಇದೆ ಸರ್, ಸತ್ವಾರಿ ಯೂಸ್ ಮಾಡಿದ್ರೆ. ಓಕೆ ಓಕೆ. ಈ ಡೈರೆಕ್ಟರ್ಸ್ ನೀವೇನೇ ಇದು ಮಾಡ್ಬಿಟ್ರಾ ಇಲ್ಲಿ? ಇಲ್ಲ ಸರ್, ಇಲ್ಲ, ಅದು ಮುಂಚೆ ಇದ್ದಿದ್ದು ಬಿಲ್ಡರ್ ಸ್ಕೋಪ್ ಅಲ್ಲಿ ಇದ್ದಿದ್ದು. ಓಕೆ. ಅಂಡ್ ಇಲ್ಲಿ ಕಾರ್ನರ್ ಸರ್, ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್, ಬ್ಲಾಕ್ ಕಲರ್ ರೋಲಿಂಗ್ ಶಟರ್. ಇದು ಬಂದು ಪುಲ್ ಔಟ್ ಸರ್. ಓ, ನ್ಯಾರೋ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪುಲ್ ಔಟ್ ಹಾಕಿದ್ರೆ ಇಲ್ಲಿ. ಹೌದು. ಓಕೆ. ಸೊ ಮೇಲ್ಗಡೆಗೆ ಮತ್ತೆ ಓವನ್ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಸೊ ಮತ್ತೆ ಮೇಲ್ಗಡೆ ಶೆಲ್ಫ್ ಸ್ಟೋರೇಜ್ ಸರ್, ಇಲ್ಲೇನೆ ಸ್ಟೋರೇಜ್, ಕಂಪ್ಲೀಟ್ ಸ್ಟೋರೇಜ್, ಪುಲ್ ಔಟ್, ಕೆಳಗಡೆ ವಿಕಾ ಬಾಸ್ಕೆಟ್ಸ್ ಸರ್ ಲಾಸ್ಟಿಗೆ. ಸೊ ಈ ಸ್ಪೇಸ್ ಯುಟಿಲೈಸ್ ಆಗುತ್ತೆ. ಕರೆಕ್ಟ್. ಓಕೆ, ಕಂಪ್ಲೀಟ್ ಆಗಿ. ಆಮೇಲೆ ಎಲ್ಲದಕ್ಕೂ ವೈಟ್ ಶಟರ್ಸ್ ಆಗಿರೋದ್ರಿಂದ ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಹಾಕಿದ್ದೀವಿ. ಓಕೆ ಓಕೆ ಓಕೆ. ಸೊ ಇದು ಡಕ್ಲೆಸ್ ಚಿಮ್ನಿ ಅಲ್ವಾ ಸರ್? ಹೌದು ಸರ್, ಡಕ್ಲೆಸ್ ಚಿಮ್ನಿ. ವೆರಿ ನೈಸ್. ಸೊ ಇಲ್ಲೊಂದು ಸೈಡ್ ಅಲ್ಲಿ ಒಂದು ಸ್ಮಾಲ್ ಇದು ಸ್ಟೋರೇಜ್, ಚಿಕ್ಕ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಕೆಳಗೆ ಮತ್ತೆ ಪ್ರೊಫೈಲ್ ರನ್ ಆಗಿದೆ. ಸೊ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಸರ್. ಹೌದು. ಓಕೆ, ಇದು ಒಳ್ಳೆ ಸ್ಟೋರೇಜ್ ಸಿಕ್ತು ಸರ್ ಇದು. ಸೊ ಕಂಪ್ಲೀಟ್. ಹೌದು. ಓಕೆ. ಸ್ಪೈಸ್ ರ್ಯಾಕ್ ಅಂದ್ರೆ ಇದ್ರ ಒಳಗಡೆನೆ ಎಲ್ಲ ಒಳಗಡೆ ಇದೆ ಸರ್, ಎಲ್ಲ ಇಂಟಿಗ್ರೇಟೆಡ್ ಆಗಿದೆ. ಓಕೆ. ಸೊ ಕಂಟಿನ್ಯೂಸ್ ಎಲ್ಲ ಫುಲ್ ಸ್ಟೋರೇಜ್, ಕಂಪ್ಲೀಟ್ ಆಗಿ ವಾಲ್ ಯೂನಿಟ್ ಸ್ಟೋರೇಜ್. ಗ್ಲಾಸಸ್ ಎಲ್ಲೂ ಬರಲ್ಲ, ಕ್ರಾಕರಿ ಯೂನಿಟ್ ಅಲ್ಲಿ ಮಾತ್ರ ಗ್ಲಾಸಸ್ ಕೊಟ್ಟಿದ್ದೀವಿ. ಸೊ ಈ ಲಾಸ್ಟಿಗೆ ಯುಟಿಲಿಟಿ ಕಮ್ ಮತ್ತೆ ಇದು ಪ್ಯಾಂಟ್ ಯೂನಿಟ್ ಹಾಕಿದ್ದೀರಾ? ಓಕೆ. ಸೊ ಇದು ಸಿಂಕ್ ಇದೆಯಾ? ಸೊ ಅಕ್ವಾಗಾರ್ಡ್ ಕೆಳಗೆ ಇದೆ, ಇದ್ರೊಳಗಡೆನೇ ಇದೆ ಇಲ್ಲಿ ಸರ್. ವಾಟರ್ ಫಿಲ್ಟರ್. ಓಕೆ, ಪ್ಯೂರಿಫೈಯರ್. ಓಕೆ. ಸೊ ಇಲ್ಲೆಲ್ಲ ಕಾಮನ್ ಜನರಲ್ ನಾರ್ಮಲ್ ಜನರಲ್ ಶೆಲ್ಫ್ ಸರ್, ಒಂದು ಫ್ಲೋಟಿಂಗ್ ಶೆಲ್ಫ್. ಇದು ಬಾಟಲ್ ಪುಲ್ ಔಟ್. ಇಲ್ಲಿ ಬಾಟಲ್ ಟ್ಯಾಂಡಮ್ ತಗೊಂಡಿದೆ ಸರ್. ಹೌದು. ಓಕೆ. ಸೊ ಮತ್ತೆ ಇದು ಟ್ಯಾಂಡಮ್ ಬಾಕ್ಸ್, ಬಿಗ್ ಅಲ್ವಾ ಇದು? ಬಿಗ್ ಸರ್. ಹೌದು. ಸೊ ಇದು 8 ಇಂಚಸ್ ಕೊಟ್ಟಿದ್ದೀವಿ. ತಾಲಿ ರಾಕ್ ಇಲ್ಲೇ ಇಟ್ಕೊಂಡಿದ್ದೀವಿ. ಕೆಳಗಡೆ ಸೇಮ್. ಇದು PVC ಕಟ್ಲರಿ ಸರ್. ಓಕೆ, ಕಂಪ್ಲೀಟ್ PVC ಇದು. ಹೌದು. ಸೊ ಇದು ಬಂದು ಮತ್ತೆ ಪ್ಲೈನ್ ಸರ್. 3+2 ಟೋಟಲ್ 5 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ಬಟ್ ವರ್ತ್ ಇದೆ ಸರ್, ನೋಡೋಕೆ ತುಂಬಾ ಎಲಿಗೆಂಟ್ ಆಗಿದೆ. ಹೌದು ಸರ್. ಎಷ್ಟು ಮನೆ ಮಾಡಿದೀವಿ ನಾವು. ಹೌದು. ದಿಸ್ ಲುಕ್ಸ್ ಅಮೇಜಿಂಗ್. ನೀವು ಹೇಳ್ದಂಗೆ ಸ್ವಲ್ಪ ಇಂಗ್ಲಿಷ್ ಕಿಚನ್ ಅಂತ ಹೇಳ್ತಾರಲ್ಲ, ಯುರೋಪಿಯನ್ ಥೀಮ್ ಅಲ್ಲಿ ಮಾಡಿರೋದಕ್ಕೆ ಮ್ಯಾಚ್ ಆಗಿದೆ. ಸೊ ಕ್ಲೈಂಟ್ ಫಸ್ಟ್ ರಿಕ್ವೈರ್ಮೆಂಟ್ ಇದಿತ್ತು ಸರ್, ಡೇ ಒಂದಿಂದಾನೇ ಅವರು ನನಗೆ ಇದೇ ತರ ಬೇಕು ಅಂತ ಹೇಳಿ. ಈವನ್ ಈ ಡಿಸೈನ್ ಸಹ ಕಸ್ಟಮೈಸ್ ಮಾಡಿರೋದು ಸರ್. ನಾವು ಇಲ್ಲೇನು ಗ್ರೂ ಮಾಡಿದೀವಲ್ಲ, ಸೊ ಅದನ್ನು ಕಸ್ಟಮೈಸ್ ಮಾಡಿ ಕ್ಲೈಂಟ್ ಹತ್ರ ಪರ್ಮಿಷನ್ ತಗೊಂಡೆ ಆಮೇಲೆ ಮಾಡಿರೋದು. ಓಕೆ ಓಕೆ. ಈ ತರನೇ ಬರಬೇಕು. ಪಿಕ್ಚರ್ ಕೊಟ್ಟಿರಲ್ಲ, ಅದ್ರಲ್ಲಿ ಗ್ರೂ ಮ್ಯಾಚ್ ಮಾಡಿ ಕೊಟ್ಟಿರೋದು. ಓಕೆ ಓಕೆ ಓಕೆ. ಸೂಪರ್. ಇದು ಬಿಟ್ಟು ಕಿಚನ್ ಸೈಜ್ ಏನಿದೆ ಆಕ್ಚುಲ್ ಆಗಿ? ಸರ್ ಕಿಚನ್ ಸೈಜ್ ಬಂದು ಇದು ಅರೌಂಡ್ 10x8 ಬರ್ಬೋದು ಸರ್. ಪ್ಯಾರಲಲ್ ಕಿಚನ್ ಆಕ್ಚುಲಿ. ಪ್ಯಾರಲಲ್ ಕಿಚನ್. ಹೌದು. ಸೊ ಆ ಕಡೆಗೆ ಅಡಿಷನಲ್ ಕಿಚನ್ ಇದೆ. ಸೊ ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರಲಿಲ್ಲ, ಬಿಲ್ಡರ್ ಪ್ಲಾನ್ ಅಲ್ಲಿ ಇರಲಿಲ್ಲ ಇದು. ಸರಿ. ಸೊ ಇದು ಅಡಿಷನಲ್ ಆಗಿ ಮಾಡಿರೋದು. ಇದು ನಾರ್ಮಲ್ ಬಿಲ್ಡರ್ ಪ್ಲಾನ್ ಅಲ್ಲಿ ಇದೆ ಇಷ್ಟೇ ಸರ್. ಅಂದ್ರೆ ಇದು ನೀವು ಕ್ರಿಯೇಟ್ ಮಾಡ್ಕೊಡ್ತೀರಾ? ಹೌದು, ನಾವು ಕ್ರಿಯೇಟ್ ಮಾಡಿರೋದು. ಡ್ರಾಯಿಂಗ್ ಅಲ್ಲಿ ಇದನ್ನೇ ಹೇಳಿ ಏನೇನ್ ಮಾಡಿದ್ರಿ ಈ ವಾಲ್ ಅಲ್ಲಿ? ಸೊ ಇಲ್ಲಿ ಲಾಫ್ಟ್ ಕಂಟಿನ್ಯೂಷನ್ ಇದೆ ಸರ್, ಸಿ ಶೇಪ್ ಇದೆ. ಸಿ ಶೇಪ್ ಅಲ್ವಾ? ಹೌದು ಸರ್. ಅಕ್ರಿಲಿಕ್ ಅಲ್ವಾ ಸರ್? ಅಕ್ರಿಲಿಕ್. ಹೌದು ಸರ್, ಕಂಪ್ಲೀಟ್ ಕಿಚನ್ ಅಕ್ರಿಲಿಕ್ ಇದೆ. ಓಕೆ. ಸೊ ಮತ್ತೆ ಈ ಕಡೆಗೆ ಫ್ರಿಡ್ಜ್ ಗೆ ಪ್ರಾವಿಷನ್ ಕೊಟ್ಟಿದೆ, ಸೆಂಟ್ರಲ್ ಓಪನ್ ಸ್ಪೇಸ್. ಪಕ್ಕದಲ್ಲಿ ರೋಲಿಂಗ್ ಶಟರ್ ಇದೆ. ಇದು ರೋಲಿಂಗ್ ಹಾಕಿದ್ರಿ, ಬ್ಲಾಕ್ ಅಲ್ವಾ ಇದು? ಹೌದು. ಓಕೆ. ಸೊ ಒಳಗಡೆ ಇದು ಬೇರೆ ಹೊರಗಡೆ ಬರೋ ತರ ಮಾಡಿದ್ರಲ್ವಾ? ಓಕೆ ಓಕೆ ಓಕೆ. ಎಮರ್ಜೆನ್ಸಿ ಹೊರಗಡೆ ತಕೊಂಡೆ ಕೆಲಸ ಮಾಡ್ಕೋಬಹುದು. ಓಕೆ, ಫೈನ್ ಫೈನ್. ಇದಾಯ್ತು. ಸೊ ನೆಕ್ಸ್ಟ್ ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆಗೆ ಪ್ರೊಫೈಲ್ ಶಟರ್ ವಿತ್ ವುಡನ್ ಲ್ಯಾಮಿನೇಟ್, ವುಡನ್ ಥೀಮ್ ಸರ್, ಸೇಮ್. ಓಕೆ. ಅಲ್ಲೇನು ಪ್ಯಾನಲಿಂಗ್ ಅಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ಲ್ಯಾಮಿನೇಟ್ ಒಳಗಡೆ ಕೊಟ್ಟಿದ್ದೀವಿ, ಗ್ಲಾಸಿ ಫಿನಿಶಸ್. ಓಕೆ ಓಕೆ. ಓಕೆನಾ?
ಸೊ ಮತ್ತೆ ಟೈಲ್ಸ್ ಬಂದು ಇದು ಅಷ್ಟೇ ಸರ್ ಸೆಲೆಕ್ಟೆಡ್ ಡಿಜಿಟಲ್ ಟೈಲ್ಸ್ ನೀವೇ ಸೆಲೆಕ್ಟ್ ಮಾಡಿದ್ದಾ? ಹೌದು ಸರ್. ಸ್ಪೈಸ್ ರಾಕ್ ಅಮೇಜಿಂಗ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಅವರು. ಪರ್ಫೆಕ್ಟ್ ಇದು. ಓಕೆ, ಸೊ ವೀಕ್ಷಕರೇ ನೋಡಿ, ಇದೊಂಥರ ವರ್ಕಿಂಗ್ ಏರಿಯಾ ತರ ಸರ್ ಇದು. ಬೇಕಾದ್ರೆ ಮಿಕ್ಸಿ ತಕೊಂಡು ಇಲ್ಲಿ ಇಟ್ಕೊಂಡು ಪಾಯಿಂಟ್ಸ್ ಎಲ್ಲ ಇಲ್ಲ ಇದೆ ಎಲ್ಲ ಇದೆ ಅಲ್ವಾ? ಸ್ಮಾಲ್ ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಮೇನ್ ಕಿಚನ್. ಈ ಕಡೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ, ಇಲ್ಲಿ ಬಾಟಮ್ ಸರ್, ಬಾಟಮ್ ಏನೇನಿದೆ? ಬಾಟಮ್ ಅಲ್ಲಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಸೊ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ ಇದೆ. ಇದು ವಿಕಾ ಬಾಸ್ಕೆಟ್ ಇದೆ PVC ಇದು. ಓಕೆ, ಬಾಟಲ್ ಪಲೋಟು ಇಲ್ಲೇ ಹಾಕ್ಬಿಟ್ರಾ? ಸರ್ ಬಾಟಲ್ ಪಲೋಟ್ ಇಲ್ಲೇ ಕೊಟ್ಬಿಟ್ರಿ. ಓಕೆ ಫೈನ್. ದಿಸ್ ಸೆಕ್ಷನ್ ಇಲ್ಲಿ ಏನೇನಿದೆ? ಸೊ ಇಲ್ಲಿಗೆ ಬಂದ್ರೆ ಮತ್ತೆ ವಾಲ್ ಯೂನಿಟ್, ಆ ಕಡೆ ಈ ಕಡೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಓಕೆ, ಸೇಮ್ ಥೀಮ್ ಅಲ್ಲೇ. ಈ ಕಡೆಗೆ ಆಕ್ವಾಗಾರ್ಡ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ, ವಾಟರ್ ಪ್ಯೂರಿಫೈಯರ್ಗೆ ಮೇಲ್ಗಡೆ ಲಾಫ್ಟ್ ರನ್ ಆಗಿದೆ ಸರ್ ಆಸ್ ಯೂಶುವಲ್. ಈ ಕಡೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ, ಚಿಕ್ಕದಾಗಿ ಯೂಸೇಜ್ ಚೆನ್ನಾಗಿದೆ. ಸೊ ಅಲ್ಲಿ ಎಂಟಿ ಬಿಟ್ಟರೆ ಆಡ್ ಆಗಿರುತ್ತೆ ಅಂತ ಹೇಳಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ನೋಡಿ ವೀಕ್ಷಕರೇ, ಸ್ಪೈಸ್ ರ್ಯಾಕ್ ವಿತ್ ಆರ್ಗನೈಸ್, ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಹೋಮ್ ಡೆಕರ್ ಸಾಕದಾಗಿ ಮಾಡಿದ್ದಾರೆ. ಈ ತರ ಮಾಡ್ಬೇಕು ಸರ್, ಚೆನ್ನಾಗಿರುತ್ತೆ. ಇದೆಲ್ಲ ಕ್ವಾಡ್ಸ್ ಹಾಕಿದ್ರಲ್ಲ ಸರ್? ಇದೆಲ್ಲ ಕ್ವಾಡ್ಸ್ ಸರ್. ಹೌದು, ನೀವ್ ಹಾಕೊಟ್ಟಿರೋದು? ಇದೆಲ್ಲ ನಮ್ದೇ ಸರ್. ಹೌದು, ಕ್ವಾಡ್ಸ್, ಈ ಡಾಡೋ ಟೈಲ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ನಿಮ್ಮಿಂದನೇ ಅರೇಂಜ್ ಆಗಿರೋದು. ಮತ್ತೆ ಇಲ್ಲಿ ಬಂದು ನಾರ್ಮಲ್ ಟ್ರೆಡಿಷನಲ್ ಕಾಮನ್ ಆಗಿ ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಮತ್ತೆ ಹ್ಯಾಂಡಲ್ಸ್ ಬಂದು ಇದು ಸಿ ಹೋಲ್ ಕೊಟ್ಟಿದ್ದೀವಿ ಸರ್. ಹ್ಯಾಂಡಲ್ಲೆಸ್ ಸಿ ಗೋಲನ ಇದು? ಹೌದು ಸರ್. ಓಕೆ, ಕೆಳಗಡೆ ಸರ್ ಇದು? ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಈ ಕಡೆ ಸ್ಟೋರೇಜ್ ಇಲ್ಲಿ? ಹಾಂ ಸರ್. ಓಕೆ, ವೆರಿ ನೈಸ್. ಇದು ಹಿಂಗೆ ಸರ್, ಕಟ್ಟೆ ಆಲ್ರೆಡಿ ಇರೋದ್ರಿಂದ ಸೊ ಅದು ಹೆಂಗಿತ್ತು ಅದ್ರ ಪ್ರಕಾರ ಪ್ಲಾನ್ ಮಾಡ್ತೀವಿ. ಇಲ್ಲಿ ಕಟ್ಟೆ ಇತ್ತಾ ಸರ್ ಇಲ್ಲಿ ಮುಂಚೆನೇ? ಅನ್ಸುತ್ತೆ ಸರ್, ಒಂದು ನಿಮಿಷ ಕಟ್ ಮಾಡಿಬಿಡಿ ಸರ್. ಸೊ ಇಲ್ಲಿ ಬಾಕ್ಸಸ್ ಯಾವ್ದು ಇದೆ ಸರ್? ಇಲ್ಲಿ ಟ್ಯಾಂಡಮ್ ಬಾಕ್ಸಸ್ ಇದೆ. 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ, ಓಕೆನಾ. ಅದಾದ್ಮೇಲೆ ಈ ಕಡೆ ಸ್ಟೋರೇಜ್ ಇದೆ ಸರ್. ಸೊ ಇದು ಫುಲ್ ಕಾರ್ನರ್ ಸ್ಟೋರೇಜ್. ಓಕೆ, ಸೊ ಇದು ಈ ಕಡೆಗೆ ಸರ್ ಸ್ಟೋರೇಜ್. ಓಕೆ, ಇದು ಈ ಕಡೆ ಓಪನ್ ಆಗುತ್ತೆ. ಹೌದು ಸರ್, ಸ್ಟೋರೇಜ್ ಇದೆ ಅಲ್ವಾ? ಓಕೆ, ಸೊ ಈ ಕಡೆ ಮತ್ತೆ ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ. ಓಕೆ, ಇಲ್ಲಿ BWP ಯೂಸ್ ಮಾಡಿರ್ತೀರಾ? ಕಂಪ್ಲೀಟ್ ಕಿಚನ್ ಏರಿಯಾಗೆ ಕಂಪ್ಲೀಟ್ BWP ಇರುತ್ತೆ. ಅದ್ರ ಕಿಚನ್ ಫುಲ್ BWP ಹಾಕಿರ್ತೀರಾ? ಇಲ್ಲ, ಬೇಸ್ ಯೂನಿಟ್ ಅಷ್ಟೇ ಸರ್. ಮಿಡಲ್ ಯೂನಿಟ್ ಎಲ್ಲ ನಾರ್ಮಲ್ ಬೇಕಾಗಿಲ್ಲ ಸರ್. ಹೌದು, BWP ಅಂದ್ರೆ ವೀಕ್ಷಕರೇ ಬಾಯ್ಲಿಂಗ್ ವಾಟರ್ ಪ್ರೂಫ್ ಇರುವಂತಹ ಪ್ಲೈವುಡ್ ಸರ್. ಈ ಲ್ಯಾಮಿನೇಟ್ಸ್ ಅಲ್ಲೂ ಆತರ ಏನಾದ್ರು ಸ್ಟ್ರಾಂಗ್ ಇರೋ ಲ್ಯಾಮಿನೇಟ್ಸ್ ಬರುತ್ತಾ? ಇಲ್ಲ ಎಲ್ಲ ಒಂದೇನೆ? ಲ್ಯಾಮಿನೇಟ್ಸ್ ಎಲ್ಲ ಒಂದೇ. ಆಕ್ಚುಲಿ ವಾರಂಟಿ ಏನೇ ಬಂದ್ರೆ ಪ್ಲೈವುಡ್ ಮಾತ್ರ ಬರುತ್ತೆ ಸರ್. ಮತ್ತೆ ಫೆವಿಕಾಲ್ ಆಗಲಿ ಅದಕ್ಕೆಲ್ಲ ಯಾವುದಕ್ಕೂ ಬರಲ್ಲ. ಮತ್ತೆ ಲ್ಯಾಮಿನೇಟ್ಸ್ಗೂ ಬರಲ್ಲ. ಲ್ಯಾಮಿನೇಟ್ಸ್ ಒನ್ ಸೋಲ್ಡ್ ಅಷ್ಟೇ ಸರ್. ಅಷ್ಟೇ ಅಂತ ಹೇಳ್ತೀರಾ? ಹೌದು, ಸೂಪರ್. ಬಟ್ ಕ್ರಾಕರಿ ಯೂನಿಟ್ ಸರ್. ಹೌದು, ಸೊ ಇದು ಮತ್ತೆ ನಾರ್ಮಲ್ ಕ್ರಾಕರಿ ಯೂನಿಟ್. ಇನ್ ಒಳಗಡೆನೂ ಕಲರ್ ಕೊಟ್ಟಿದ್ದೀವಿ ವಿತ್ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ, ಇಲ್ಲಿ ಕಾಲಮ್ ಏನಾದ್ರು ಇತ್ತಾ ಸರ್ ಇಲ್ಲಿ? ಅದು ಹೈಡ್ ಮಾಡಿದ್ರೆ ಹೆಂಗೆ? ಇಲ್ಲ ಸರ್, ಕ್ರಾಕರಿ ಯೂನಿಟ್ ಎಷ್ಟೇ ಬೇಕು ಅಂತ ಅಂತಾನೆ ಮಾಡಿದ್ದಾರೆ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಸೈಡ್ ಅಲ್ಲಿ ಬಂತಲ್ಲ, ನಾನು ಕಾಲಮ್ ಏನಾದ್ರು ಕವರ್ ಅಪ್ ಮಾಡಿದ್ರ ಅಂತ ಅನ್ಕೊಂಡೆ ಅಷ್ಟೇ. ಸೊ ಕಿಚನ್ ಹೋಗ್ಬಿಡೋಣ ಸರ್. ಕಿಚನ್ ಹೋಗೋಣ. ಸೈಜ್ ಸರ್ ಕಿಚನ್ದು? ಸರ್ ಇದು ಒಂದು ದೊಡ್ಡದೇ ಇದೆ ಸರ್, ಲೈಕ್ ಅರೌಂಡ್ 12x15 ಏನೋ ಬರುತ್ತೆ ಸರ್. 12x15 ಇದು? ವಾವ್, ಲೈಟ್ ಇಂಟಿಗ್ರೇಷನ್ ಚೆನ್ನಾಗಿದೆ. ಮತ್ತೆ ಕಲರ್ ಒಂದೇ ಕಲರ್ ಸರ್, ಕ್ರೀಮಿಶ್ ಕಲರ್. ನೀವು ಅಬ್ಸರ್ವ್ ಮಾಡೋದು ತುಂಬಾ ಗಾಡಿ ಇಲ್ಲ, ಸಿಂಪಲ್ ಆಗಿ ಪ್ಲೆಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಸರ್. ಪ್ಲೆಸೆಂಟ್ ಇಂಟೀರಿಯರ್ ಬೇಕನ್ನೋರಿಗೆ ಇದು ಪರ್ಫೆಕ್ಟ್ ಆಗಿದೆ ಸರ್ ಇದು. ಹೌದು ಸರ್. ಸೊ ಇದು ಏನ್ ಕಿಚನ್? ಅಕ್ರಾಲಿಕ್ ಕಿಚನ್ ಸರ್ ಇದು. ಅಕ್ರಾಲಿಕ್ ಕಿಚನ್. ಓಕೆ, ಈ ಕಡೆ ಒಂದು ಎಲ್ ಶೇಪ್, ಆ ಕಡೆ ಒಂದು ಸ್ಮಾಲ್ ಪ್ಲಾಟ್ಫಾರ್ಮ್ ತರ ಕೊಟ್ಟಿದ್ದೀವಿ. ಡೆಪ್ತ್ ಕಮ್ಮಿ ಇದೆ. ಸೊ ಅದಾದ್ಮೇಲೆ ಮಿಕ್ಸಿ ಏನಾದ್ರು ಯೂಸ್ ಮಾಡ್ಕೋಬೇಕಾದ್ರೆ ಆ ಕಡೆ ಯೂಸ್ ಮಾಡ್ಕೋಬೇಕು. ಸೊ ಚಿಕ್ಕದಾಗಿರೋದು ಇದು ಕೊಟ್ಟಿದ್ದೀರಲ್ವಾ? ಓಕೆ. ವಾಲ್ ಯೂನಿಟ್ ಅಲ್ಲಿ ವುಡನ್ ಟಚ್ ಕೊಟ್ಟಿದ್ದೀವಿ ಸರ್. ಸ್ಪೈಸ್ ರಾಕ್ ಹಾಕ್ಬಿಟ್ಟು ಮೇಲ್ಗಡೆ ವುಡನ್ ಟಚ್. ಹೌದು ಸರ್. ಓಕೆ, ಈ ಕಡೆ ಬಂದ್ರೆ ಇಲ್ಲೇನೇನು ಕೊಟ್ಟಿದ್ರೆ ಈ ಕಡೆ? ಸೊ ಈ ಕಡೆ ಚಿಮ್ನಿಗೆ ಜಸ್ಟ್ ಪ್ಯಾನಲಿಂಗ್ ಮಾಡ್ಕೊಟ್ಟಿದೆ ಸರ್. ಈ ಕಡೆ ಕಾರ್ನರ್ ಸ್ಪೇಸ್ ಯುಟಿಲೈಸೇಷನ್ ಮಾಡಿದ್ದೀವಿ. ಸೊ 180 ಡಿಗ್ರಿ ಇಂಚಸ್ ಕೊಟ್ಟು ಒಳಗಡೆಗೆ ಕಂಪ್ಲೀಟ್ ಆಗಿ ವುಡನ್ ಥೀಮ್ ಅಲ್ಲೇ ಕೊಟ್ಟಿದ್ದೀವಿ. ಓಕೆ ಓಕೆ. ಕೆಳಗೆ ಸ್ಪೈಸ್ ರಾಕ್ ಎಲ್ ಶೇಪ್ ಕೊಟ್ಟಿದೆ ಸರ್. ಬಿಗ್ ಅಲ್ವಾ ಸರ್ ಇದು? ಅದರ ಕೆಳಗೆ ಪ್ರೊಫೈಲ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಈ ಕಡೆಗೆ ಒಂದು ಸ್ಪೈಸ್ ರಾಕ್ ಬರುತ್ತಲ್ವಾ? ಈ ಕಡೆಗೆ ಒಂದು ಸ್ಪೈಸ್ ರಾಕ್ ಕೊಟ್ಟಿದೆ ಸರ್. ಈ ಕಡೆ ಒಂದು ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್ ಅದು. ಸೊ ಮೇಲ್ಗಡೆಗೆ ಮತ್ತೆ ಪ್ರೊಫೈಲ್ ಶಟರ್ ಸರ್, ನಾರ್ಮಲ್ ಬ್ರಾನ್ಸ್ ಟಿಂಟ್ ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್. ಓಕೆ, ಬಟ್ ಈ ಮನೆ ಕಲರೇ ವೆರಿ ಪ್ಲೆಸೆಂಟ್ ಸರ್ ಇದು ಆಕ್ಚುಲಿ. ಹೌದು. ಸೊ ಮತ್ತೆ ಹ್ಯಾಂಡಲ್ಸ್ ಬಂದ್ರೆ ಝೀಗೋಲಾ ಕೊಟ್ಟಿದ್ದೀವಿ ಸರ್. ಝೀಗೋಲಾ? ಸಾರಿ, ಸೀಗೋಲಾ ಸರ್. ಸೀಗೋಲಾ. ಓಕೆ, ಜೊತೆಲಿ ಈ ತರ ಸ್ಲ್ಯಾಂಟ್ ಇದು ಮಾಡಿದ್ರೆ ಇಲ್ಲಿ ಏನಿಲ್ಲ ಅಲ್ಲ? ಇಲ್ಲ ಸರ್, ಇಲ್ಲಿ 45 ಡಿಗ್ರಿ. ಸಾರಿ, ಇದಕ್ಕೆ 45 ಡಿಗ್ರಿ ಮಾಡಿದ್ದೀವಿ ವ್ಯಾನಿಟೀಸ್ಗೆ. ಓಕೆ ಓಕೆ. ಮತ್ತೆ ಟಿವಿ ಯೂನಿಟ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಸೀಗೋಲಾ ಹ್ಯಾಂಡಲ್ಲೆಸ್ ಮಾಡಿದ್ದೀವಿ ಸರ್. ಹ್ಯಾಂಡಲ್ಲೆಸ್ ಮಾಡಿದ್ದೀರಾ? ಓಕೆ. ಸೊ ಕಂಪ್ಲೀಟ್ ಟ್ಯಾಂಡಮ್ಸ್ ಅಲ್ವಾ? ಟ್ಯಾಂಡಮ್ಸ್ ಸರ್. ಹೌದು. ಸೊ ಇದೆಲ್ಲ ಟ್ಯಾಂಡಮ್ಸ್. ಮಲ್ಟಿಪಲ್ ಟ್ಯಾಂಡಮ್ಸ್ ಇದೆ. ಓಕೆ, ವೆರಿ ನೈಸ್, ಸೂಪರ್. ಸೊ ಸಿಂಕ್ ಇದೆ ಸರ್ ಆಸ್ ಯೂಶುವಲ್. ವಿಕಾ ಬಾಸ್ಕೆಟ್ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಇಲ್ಲಿ ಈ ಎಡ್ಜ್ ಅಲ್ಲಿ ಕಂಬೈನ್ ಮಾಡಿದ್ರೆ ಅದನ್ನ ಮೇಲ್ಗಡೆ ಒಂದು ಡ್ರಾ ಕೊಟ್ಟಿದ್ದೀವಿ. ಪರ್ಫೆಕ್ಟ್ ಇದು. ಮೇಲ್ಗಡೆ ರೋಲಿಂಗ್ PVC ವಿಕಾ ಬಾಸ್ಕೆಟ್ ಕೊಟ್ಟಿದ್ದೀವಿ ಸರ್. PVC ವಿಕಾ ಬಾಸ್ಕೆಟ್ಸ್? ಹೌದು ಸರ್. ಓಕೆ, ಫೈನ್. ಬನ್ನಿ.